ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವ್ರಿಗೀಗ ಬ್ಯಾಕ್ ಟು ಬ್ಯಾಕ್ ಆಘಾತ ಎದುರಾಗಿದೆ. ಸಿ ಎಂ ಆದ ಮೇಲೆ ಡಿ.ಕೆ. ಶಿವಕುಮಾರ್ ಅವ್ರಿಗಿದು ನುಂಗಲಾರದ ಆಘಾತ. ಒಬ್ಬರಲ್ಲ, ಮೂವರ ರಾಜೀನಾಮೆ. ಮೂವರು ಸಚಿವರು ಡಿ.ಕೆ. ಶಿವಕುಮಾರ್ ಅವರ ಫ್ಲೈಟ್ ಇಳಿಯಲಿದ್ದಾರೆ. ಸಿದ್ದರಾಮಯ್ಯನವ್ರಿಗಿದು ಅಸಲಿಗೆ ಮೇಲುಗೈನ. ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ ಏನು? ಹೈಕಮಾಂಡ್ ಎಡವಟ್ಟು ಮಾಡಿಕೊಂಡಿರೋದ್ರ ಪರಿಣಾಮನ ಇದು? ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಈ ವಾರದಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಆಗ್ತಾಯಿದೆ ಕೈ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಾಗೇಂದ್ರ ಅವ್ರದ್ದು ಗೊತ್ತು, ಇವತ್ತು ಸಂಜೆನೂ ರಾಜೀನಾಮೆ ಆಗಬಹುದು. ಇವತ್ತು ಸಂಜೆ ಇಲ್ಲ ನಾಳೆ ಅಷ್ಟೊತ್ತಿಗೆ ನಾಗೇಂದ್ರ ಅವ್ರ ರಾಜೀನಾಮೆ ಸನ್ನಿಹಿತವಾಗಿದೆ. ಅವರೇ ಕಾಲ್ ಮಾಡಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಿಕಾಸ್ ಅವರೊಬ್ಬರಿಂದ ಈಗ ಪಕ್ಷಕ್ಕೆ, ಸರ್ಕಾರಕ್ಕೆ ಮುಜುಗರ, ಪ್ರಾಸಿಕ್ಯೂಷನ್ ಅನುಮತಿ ಆಗೋ ಚಾನ್ಸಸ್ಸೇ ದಟ್ಟವಾಗಿರೋದ್ರಿಂದ ನಾಳೆ ಡಿ.ಕೆ. ಶಿವಕುಮಾರ್ ಏನು ಮಾಡಿದ್ರೂ ಯಾರೂ ಮಾತಾಡಲ್ಲ, ಬರೀ ನಾಗೇಂದ್ರ ವಿಚಾರನೇ ಮಾತಾಡ್ತಿರ್ತಾರೆ. ಹಂಗಾಗ್ಬಿಡುತ್ತೆ, ಅನಿವಾರ್ಯ ಆಗಿದೆ. ಅವರು ಒಬ್ಬರಾಯಿತು. ಇನ್ನೆರಡು ವಿಕೆಟ್ ಯಾರು? ಡಿ.ಕೆ. ಶಿವಕುಮಾರ್ ಅವ್ರ ಪರಿಸ್ಥಿತಿ ಹೆಂಗಿದೆ ನೋಡಿ. ಅವ್ರು ಸಿ ಎಂ ಆದಾಗಿಂದ ಫಸ್ಟು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು. ಆಮೇಲೆ ಜಪ್ಪಯ್ಯ ಅಂದರೂ ವಾಪಸ್ ತೊಗೊಳ್ಳಿಲ್ಲ. ಏನೇನೆಲ್ಲ ಸರ್ಕಸ್ ಮಾಡಿ ರಾಮಲಿಂಗಾರೆಡ್ಡಿ ಅವ್ರನ್ನ ಒಪ್ಪಿಸಬೇಕಾಯಿತು ಮಂತ್ರಿ ಮಾಡೋದಕ್ಕೆ. ಅದಾದಮೇಲೆ ಕೃಷ್ಣ ಬೈರೇಗೌಡರು ತಿರುಗಿಬಿದ್ರು. ಎಷ್ಟರ ತನಕ ಅಂದರೆ ಈ ಬೆಂಗಳೂರು ಉಸ್ತುವಾರಿ ಹಿಂದಿದ್ದವ್ರು ಸರಿ ಇಲ್ಲ ಅಂತ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಟ್ಟರು. ಏನೇನು ಅಕ್ರಮ ಆಗಿದೆ, ಅಧಿಕಾರಿಗಳಿಗೆ ಬೇಕಾಬಿಟ್ಟು ಕೆಲಸ ಮಾಡಿದ್ದಾರೆ ಅಂತ ತಲೆನೋವು ಬಂತು. ಈಗ ಎರಡನೇ ಸಂಪುಟ ವಿಸ್ತರಣೆ, ಎರಡನೇ ಪಟ್ಟಿಲಿ ಗಾಯತ್ರಿ ಶಾಂತೇಗೌಡ ಅವ್ರ ಹೆಸರು ಬಂದು ಆಮೇಲೆ ಡಿಲೀಟ್ ಆಯಿತು. ಅದರ ಜೊತೆಗೆ ಸುಮಾರು ಮಂಕಾಳ್ ವೈದ್ಯ ಅವ್ರದ್ದಿರಬಹುದು ಹೆಸರು ಬಂದು ಕೈಬಿಟ್ಟು ಬೇರೆಯವ್ರನ್ನ ಹಾಕ್ಕೊಳ್ಬೇಕಾಯ್ತು, ಮಲ್ಲಿಕಾರ್ಜುನ್ ಅವ್ರನ್ನ ಸೇರಿಸ್ಕೋಬೇಕಾಯ್ತು. ಸೊ ಈ ಹಾವು ಏಣಿ ಆಟ ಆಡೋ ಥರ ಆಗಿದೆ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಏನು ಸಂದೇಶ ಸಾರ್ತಾ ಇದು? ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಂದುಕೊಂಡಿದ್ದನ್ನು ಮಾಡೋಕ್ಕೆ ಹೈಕಮಾಂಡ್ ಬಿಡ್ತಿಲ್ಲ, ಸಿದ್ದರಾಮಯ್ಯನವ್ರು ಬಿಡ್ತಿಲ್ಲ. ಪರಿಸ್ಥಿತಿ ಬಹಳ ಸವಾಲನ್ನು ಹಾಕಿದೆ ಅನ್ನೋದು ತೋರಿಸ್ತಾ ಬಂತು ಎಲ್ಲ ಬೆಳವಣಿಗೆಗಳು. ಈಗ ಮತ್ತು 3 ಜನರ ರಾಜೀನಾಮೆ. ನಾಗೇಂದ್ರ ಅವ್ರನ್ನ ತೊಗೊಂಡಿದ್ದು ಕೂಡ ದೊಡ್ಡ ತಪ್ಪೇ ಆಯ್ತಲ್ವ. ಈಗ ಈ ಥರದ ಪರಿಸ್ಥಿತಿ ಬರಬಹುದು ಅಂತ ಊಹಿಸಿರ್ಲಿಲ್ವ ಹೈಕಮಾಂಡ್ ಮಾಡದೆ ಎಡವಟ್ಟಾಯಿತು, ಡಿ.ಕೆ. ಶಿವಕುಮಾರ್ ಅವ್ರು ಮಾಡದೆ ಎಡವಟ್ಟ. ಯಾರೇ ಮಾಡಿದ್ರು ಅದರ ಹೊಣೆ ಆಮೇಲೆ ಡಿ.ಕೆ. ತಲೆಗೆ ಬರುತ್ತೆ ಅಲ್ವಾ. ಈಗ ನೆಕ್ಸ್ಟು ಇನ್ನಿಬ್ಬರು ರಾಜೀನಾಮೆ ಕೊಡಬೇಕಾದ ಅನಿವಾರ್ಯತೆ ಬಂದಿದೆ. ಬಿಕಾಸ್ ಕೃಷ್ಣಪ್ಪ ಮತ್ತು ಬಸವರಾಜ ಶಿವಣ್ಣವ್ರಿಗೆ ಸ್ಥಾನಮಾನ ಕೊಡದೇ ಇದ್ದರೆ ಸಿದ್ದರಾಮಯ್ಯನವ್ರು ಯಾವುದೇ ನೆಕ್ಸ್ಟ್ ಸ್ಟೆಪ್ ತೊಗೊಂಡ್ಬಿಡ್ಬೋದು. ಕುರುಬ ಸಮುದಾಯದ ಬಸವರಾಜ ಶಿವಣ್ಣವ್ರ ವಿಚಾರದಲ್ಲಿ ಮುನಿಸ್ಕೊಂಡು ಕೂತು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸೊ ಈಗ ಅವ್ರನ್ನ ಅಕಾಮಡೇಟ್ ಮಾಡೋದಕ್ಕೆ ನಾಳೆ ಡೆಲ್ಲಿಗೆ ಹಾರ್ತಿದ್ದಾರೆ. ನಾಗೇಂದ್ರ ಅವ್ರ ವಿಚಾರನೂ ಎಲ್ಲ ಮಾತಾಡಿಕೊಂಡು ಅಷ್ಟೊತ್ತಿಗೆ ರಾಜೀನಾಮೆನೂ ಆಗಿರ್ಬೋದು ಇಲ್ಲಿ. ಬಟ್ ಅದೆಲ್ಲ ಸರಿದೂಗಿಸೋದು ಹೇಗೆ ಮಾತಾಡಿಕೊಂಡು ಇನ್ನಿಬ್ಬರನ್ನು ರಾಜೀನಾಮೆ ತೊಗೊಳ್ಬೇಕು. ಯಾರು ರಾಜೀನಾಮೆ ತೊಗೊಳ್ತಾರೆ? ರಿಜ್ವಾನ್ ಅರ್ಷದ್ ಅವರ, ಒಕ್ಕಲಿಗ ಸಮುದಾಯದಲ್ಲಿ ಬಾಲಕೃಷ್ಣ ಅವರ, ಇಲ್ಲ ಚಲುವರಾಯಸ್ವಾಮಿ ಅವರ, ಯಾರೋ ಇಬ್ಬರಂತೂ ಕೊಡಲೇಬೇಕು. ಅದು ಯಾರು ಆಗ್ತಾರೆ ಅನ್ನೋ ಢವ ಯಾರು ರಾಜೀನಾಮೆ ತೊಗೊಂಡ್ರು ಡಿ.ಕೆ. ಶಿವಕುಮಾರ್ ಅವ್ರು ಹಿಂಗೆ ಮಾಡಿದ್ರಲ್ಲ, ತಮಗೆ ಈ ಥರ ನಡು ರಸ್ತೆಯಲ್ಲಿ ತಂದು ನಿಲ್ಲಿಸಿದ್ರಲ್ಲ ಅನ್ನೋ ಥರ ಆಕ್ರೋಶ ಕಾರಣ ಆಗುತ್ತೆ. ಮಂತ್ರಿಗಳ ರಾಜೀನಾಮೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಸಿಂಗಲ್ ಲೈನ್ ಉತ್ತರ ಏನು ಗೊತ್ತಾ? ಎಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಅವರೆಲ್ಲರೂ ಪಾಲಿಸಲೇಬೇಕು. ಹೈಕಮಾಂಡ್ ಹೇಳಿದ್ದನ್ನು, ಪಕ್ಷ ಹೇಳಿದ್ದನ್ನು ಅಷ್ಟು ಮಾತ್ರ ಹೇಳಬಲ್ಲೆ ಅಂತಾರೆ. ಬಿಟ್ಟರೆ ಅದನ್ನು ತಳ್ಳಿ ಹಾಕುವ ಪರಿಸ್ಥಿತಿಲಿಲ್ಲ. ನಾಗೇಂದ್ರ ರಾಜೀನಾಮೆ ಆಗಲಿ, ಇನ್ನೊಬ್ಬರು ರಾಜೀನಾಮೆ ಆಗಲಿ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇಲ್ಲ. ಯಾರೋ ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. That is what I can tell. ಒಂದು ಅಡ್ವಾಂಟೇಜ್, ಈಗ ನಾಗೇಂದ್ರ ಅವ್ರ ರಾಜೀನಾಮೆ ಅನಿವಾರ್ಯ ಆಗಿರೋದ್ರಿಂದ ಆ ಜಾಗಕ್ಕೆ ಅನ್ನಪೂರ್ಣ ತುಕಾರಾಮ್ ಅವರು ಬರೋ ಚಾನ್ಸ್ ಇದೆ. ಅದೇ ಬಳ್ಳಾರಿಯವರು, ಅದೇ ಸಮುದಾಯದವರು. ಸೊ ST ಸಮುದಾಯ, ಬಳ್ಳಾರಿ ಕೋಟ, ಮಹಿಳಾ ಕೋಟ 3 ಫಿನಿಶ್ ಆಗುತ್ತೆ. ಸೊ ಒಂದು ಕುರ್ಚಿ ಖಾಲಿ ಉಳಿಸ್ಕೊಳ್ಬೋದು. ಒಂದು ಖಾಲಿ ಇತ್ತಲ್ಲ ಆಲ್ರೆಡಿ, ಅದರಲ್ಲಿ ಬೇರೆಯವ್ರನ್ನ ಕೂರಿಸ್ಬೋದು. ನಾಗೇಂದ್ರ ಜಾಗಕ್ಕೆ ರಿಪ್ಲೇಸ್ಮೆಂಟು ಆಗುತ್ತೆ, ಸೇಮ್ ಟೈಮ್ ಮಹಿಳಾ ಕೋಟ ಕೊಟ್ಟಂಗೂ ಆಗುತ್ತೆ. ಸೊ ಖಾಲಿ ಇರೋದನ್ನು ಮಹಿಳೆಯರಿಗೆ ಕೊಡಬೇಕು ಅಂತಿತ್ತು, ಖಾಲಿ ಇರೋದನ್ನು ಬೇರೆಯವ್ರಿಗೆ ಕೊಡ್ಬೋದು. ಬಸವರಾಜ ಶಿವಣ್ಣ ಅವ್ರನ್ನ ಅಲ್ಲಿ ಕೂರಿಸ್ಬೋದು. ಸದ್ಯಕ್ಕೆ ಈಗ ಕೃಷ್ಣಪ್ಪ ಅವರು
ಹೇಳಿಬಿಟ್ಟಿದ್ದಾರೆ. ಕೊಡೋದಾದರೆ ಮಂತ್ರಿಗಿರಿ ಅಷ್ಟೇ, ಇಲ್ಲ ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ, 2 ಸೀಟು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಗೊತ್ತು ಅನ್ನೋ ತನಕ ಆಗಿರೋದ್ರಿಂದ ಒಬ್ಬರಂತೂ ರಾಜೀನಾಮೆ ಕೊಡಲೇಬೇಕಾಗತ್ತೆ. ಸೊ ಒಂದು 3 ರಿಂದ 5 ಜನರ ತನಕನೂ ಚೇಂಜಸ್ ಮಾಡಬೇಕು ಅನ್ನೋ ಸಿಟ್ಟೆಲ್ಲ ಈಗ ಸಿಡ್ದಿರೋದ್ರಿಂದ ಬರೀ 1 ರಾಜೀನಾಮೆ ಅಲ್ಲ 2 ರಾಜೀನಾಮೆನೇ ಅನಿವಾರ್ಯತೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಜ್ಜೆಗೂ ಇದು ಈಗ ಕಾಡುವಂತಾಗಿದೆ. ಯಾರು ಕೊಟ್ಟರೂ ಕಷ್ಟ, ಕೊಡದಿದ್ರೂ ಕಷ್ಟ. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಏನು ಸಿಟ್ಟಿರಲಿಲ್ವಾ, ಮಂತ್ರಿಗಿರಿ ಇಲ್ಲ ಅಂತ ಸಿಟ್ಟು ಮಾಡ್ಕೊಂಡವ್ರು ತುಂಬ ಜನ ಇದ್ದರು. ಬಟ್ ಈಗ ಸಿದ್ದು ಕ್ಯಾಂಪ್ ಸಿಡ್ದೆದ್ದು ನಿಂತರೆ ಅದು ಸರ್ಕಾರಕ್ಕೆ ಸಂಕಷ್ಟ ಆಗುತ್ತಾ ಅನ್ನೋ ಮಟ್ಟಿಗೆ ಕಾಡ್ತಿರೋದು. ನೋಡಿ, ನಿನ್ನೆ ಸಿದ್ದರಾಮಯ್ಯನವರು ಒಂದು ಡೈರೆಕ್ಟ್ ಮೆಸೇಜ್ ಕೊಟ್ಬಿಟ್ಟಿದ್ದಾರೆ. ನಾನೇ ರೀ ಪರಮೇಶ್ವರ್ ಅವ್ರನ್ನ DCM ಮಾಡಿಸಿದ್ದು, ದಲಿತ ಸಮುದಾಯಕ್ಕೆ ಏನಿಲ್ವಾ ಸರ್ ಅನ್ನೋ ವಿಷಯ ಬಂದಾಗ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವ್ರನ್ನ DCM ಮಾಡಿಸಿದ್ದೆ. 4-5 DCM ಮಾಡೋ ಪ್ಲ್ಯಾನ್ ಇತ್ತು, ಬಟ್ ಸಾಧ್ಯನೇ ಇಲ್ಲ. ಬರೀ ಪರಮೇಶ್ವರ್ ಅವ್ರನ್ನ ಅಷ್ಟೇ DCM ಮಾಡಬೇಕು, ಸಿಂಗಲ್ DCM ಫೈನಲ್ ಮಾಡಿಸಿದ್ದೆ ನಾನು ಅನ್ನೋದನ್ನು ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತಾರೆ. ಸೊ 4-5 DCM ಆಗಿದ್ರೆ ಏನಾಗ್ತಿತ್ತು, ಆ DCMಗೆ ಒಂದು ವ್ಯಾಲ್ಯೂನೇ ಇರ್ತಿರ್ಲಿಲ್ಲ. ಬಟ್ ಸಿಂಗಲ್ DCMನ ಫೈನಲ್ ಮಾಡಿಸ್ತಾರೆ ಸಿದ್ದರಾಮಯ್ಯನವರು, ನಾನೇ ಮಾಡಿಸಿದ್ದು ಅಂತ ಹೇಳ್ತಾರೆ ಅವರು. ಅದ್ರ ಜೊತೆಗೆ ಒಳ ಮೀಸಲಾತಿ ಕುರಿತು ಅವ್ರು ಮಾತಾಡ್ತಿರ್ತಾರೆ. ಈಗ ನಾನು ಅಧಿಕಾರದಲ್ಲಿಲ್ಲ, ಬಟ್ ಮೀಸಲಾತಿ ವಿಚಾರದಲ್ಲಿ ನ್ಯಾಯ ಕೊಡಿಸೋದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರಿದ್ದರು, ಒಂದು ಬಾರಿನೂ CM ಆಗಿಲ್ವಲ್ಲ ಸರ್ ಅಂತ ಕೇಳಿದಾಗ ನೀವು ಹೋರಾಟ ಮಾಡಬೇಕ್ರಿ, ಶುರು ಮಾಡಿ ಹೋರಾಟನ ಅನ್ನೋ ಮೆಸೇಜ್ ಕೊಡ್ತಾರೆ. ನೀವೇ ಹೈಕಮಾಂಡ್ ಇದ್ದ ಹಾಗೆ ನಿಮಗೆ ಗೊತ್ತಾ, ಸುಮ್ಮನೆ ಏನೇನೋ ಮಾತಾಡಬೇಡಿ, ಪರಮೇಶ್ವರ್ ಅವ್ರನ್ನ DCM ಮಾಡಿಸಿದ್ದೆ ನಾನು ಮಾಡೋದಲ್ಲ, ನಾನು ಮಾತಾಡೋದಲ್ಲ, ಜನ ಈಗ ಪಟ್ಟು ಹಿಡಿಬೇಕು, ದಲಿತ CM, ದಲಿತ ಸಮುದಾಯಕ್ಕೆ ನ್ಯಾಯಕ್ಕಾಗಿ ಅನ್ನೋ ಮೆಸೇಜ್ ಕೊಡ್ತಾರೆ. ಮೊನ್ನೆ ನೆನಪಿದೆಯಾ ನಿಮಗೆ, ಜಾತಿ ಗಣತಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡಿಸಿ ಇಟ್ಟು ಹೋಗಿದ್ದೀನಿ, ಅಲ್ಲಿ ಬಿದ್ದಿದೆ ಅದು. ಈಗ ನೀವು ರೊಚ್ಚಿಗೆ ಹೇಳಬೇಕು, ನೀವು ಹೋರಾಟ ಮಾಡಿ DK ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡೋ ಥರ ಮಾಡಬೇಕು ಅನ್ನೋ ಮೆಸೇಜನ್ನು ಕೊಟ್ಟಿರ್ತಾರೆ. DK ಶಿವಕುಮಾರ್ ಅವ್ರು ನನ್ನ ಮಾತು ಕೇಳ್ತೀನಿ ಅಂತಾರಪ್ಪ, ಹಾಗಾಗಿ ಈ ವಿಚಾರದಲ್ಲೂ ನ್ಯಾಯ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಈ ವಿಷಯನೂ ಕೇಳಬಹುದು ಅವ್ರು ನನ್ನ ಮಾತನ್ನು ಅಂತಾರೆ. ನೀವು ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ಕಾಗಲ್ಲ ಅದನ್ನ. ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ, ಸುಮ್ಮನೆ ಏನೋ ಮಾತಾಡ್ತೀರಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ನೋಡಿ ಎಷ್ಟು ಡೈರೆಕ್ಟಾಗಿ ಮೆಸೇಜ್ ಕೊಡ್ತಿದ್ದಾರೆ. ನಿಮ್ಮ ಮಾತು ಕೇಳ್ಕೊಂಡೆ ಎಲ್ಲ ಮಾಡ್ತೀನಿ ಅಂತಿದ್ದಾರಲ್ಲ DK ಶಿವಕುಮಾರ್ ಅವರು, ಇದನ್ನು ಫಸ್ಟ್ ನೆರವೇರಿಸ್ಕೊಡ್ಲಿ. ಈ ಮೀಸಲಾತಿ ದೊಡ್ಡ ಕೂಗು ದೇಶವ್ಯಾಪಿ ಎದ್ದಿರೋ ವಿಚಾರ, ಅದರ ಪರ ವಿರೋಧ ಎರಡೂ ದೊಡ್ಡ ಮಟ್ಟದಲ್ಲೇ ಸೌಂಡ್ ಆಗ್ತಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ. ರಾಹುಲ್ ಗಾಂಧಿ ಅವರು ಏನು ಮಾತಾಡ್ತಿದ್ದಾರೋ ಅದನ್ನು ಮಾಡಿ ತೋರಿಸೋದಕ್ಕೆ ಆಪ್ಷನ್ ಇದೆ. ಸಿದ್ದರಾಮಯ್ಯನವ್ರು ಈಗ ಹೇಳ್ತಿರೋದು, ನಾನಿಷ್ಟು ಮಾಡಿಟ್ಟು ಹೋಗಿದ್ದೀನಿ, ನನ್ನ ಮಾತು ಕೇಳ್ತೀನಿ ಅಂತಾರಪ್ಪ DK ಶಿವಕುಮಾರ್ ಅವರು, ಮಾಡಲಿ ಅಂತ. ಹಾಗಾಗಿ ಈಗ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಹಾಕಿದ ಗೆರೆ ದಾಟಕ್ಕೆ ಹೋದರೆ ಸಂಕಷ್ಟಕ್ಕೆ ಸಿಕ್ಕಾಕೋತಾರೆ. ಈಗಾಗಲೇ ರಾಜೀನಾಮೆ ಶಾಕ್ಗಳು ಸಿಡ್ದಿರೋದ್ರಿಂದ ಈ ಸಲ ತುಂಬ ಹುಷಾರಾಗಿ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವ್ರನ್ನ ಸಮಾಧಾನಗೊಳಿಸುವಂಥ ಕ್ರಮಕ್ಕೇ ಮುಂದಾಗಬೇಕಾಗತ್ತೆ. ಸೊ ಮತ್ತೊಮ್ಮೆ 2-3 ಜನ ರಾಜೀನಾಮೆ ಕೊಡಬೇಕಾಗತ್ತೆ ಈಗ ಮಿನಿಸ್ಟರ್ಸು. ಇದು ಯಾವ ರೀತಿ ಸರ್ಕಾರ? ಟೇಕ್ ಆಫೇ ಆಗ್ತಿಲ್ವಾ? ಬರೋದು ಇಳಿಯೋದು, ಹೊಸಬ್ರನ್ನ ಹತ್ಸ್ಕೊಳ್ಳೋದು. ಫ್ಲೈಟಿಂದ ಈ ಸಲ 1-2 ಹೊರಗಡೆ ಜಂಪ್ ಮಾಡ್ತಾರೆ. ಜಂಪ್ ಮಾಡಿದವ್ರು ಕೆಳಗೆ ಬೀಳ್ತಾರೋ, ಅವ್ರು ಯಾವ ಕಡೆ ಬೀಳ್ತಾರೋ, ಅವ್ರ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಇದೆಲ್ಲದರಲ್ಲಿ DK ಶಿವಕುಮಾರ್ ಅವರ ಮುಂದಿನ ಪರಿಸ್ಥಿತಿ ಏನು, ಹಾಗಾದರೆ ರಾಜಕೀಯ ಭವಿಷ್ಯ ಅನ್ನೋದು ತೀರಾ ಕುತೂಹಲ, ಸಂಚಲನ ಸೃಷ್ಟಿ ಮಾಡಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.